ಜಗ್ಗೇಶ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನವರಸ ನಾಯಕ ಇವತ್ತು ನಮ್ಮ ಜೊತೆ ಇದ್ದಾರೆ. ಆದರೆ ಅವರ ವಿಭಿನ್ನ ಅಭಿರುಚಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಆದರೆ ಜಗ್ಗೇಶ್ ಅವರೇ, ನಮ್ಮ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್ ಇದೆ. ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರಿ. ಸೊ ಒಂದು ಸರ್ಪ್ರೈಸ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಅದೇನೋಪ್ಪ? ಒಂದು ನಿಮಿಷ. ಸರ್ಪ್ರೈಸ್. ಕರ್ನಾಟಕದ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಸ್ವಲ್ಪ ಸುಮೇರಪ್ಪ, ಜನರ ಹತ್ರ ಮಾತಾಡ್ತಿದ್ದೀನಿ. ನನ್ನ ಹೆಸರು ನನ್ನ ಹೆಸರು ಎಲ್ಲಿ ಹೋಗಿದೆ? ಕಾಫಿ ತಿಮ್ಲಾ ಇಲ್ಲಿ ಹೋಗ್ಬೇಕಾಗಿಲ್ಲಕ್ಕ. ಉಪಯೋಗಿಸಿ ಬೇರೆ ನೌಲಿ ಇದನ್ನು ಹಾಕಿ ಚೆನ್ನಾಗಿ ಉಜ್ಜಿಬಿಡಿ. ಕರ್ರಗಿನ ಮುಖ ಬೆಳ್ಳಗಾಗಿ ಕರ್ರಗಿನ ಬೆಟ್ಟೆಯನ್ನು ಬೆಳ್ಳಗೆ ಮಾಡಲು ಉಪಯೋಗಿಸಿ ರಿಂಗ್ ಯಾಕೆ ಚೆನ್ನಾಗಿ ಉಜ್ಜಿಬಿಡಿ. ರೂಪಾಯಿ कोटी एक सोप लाया, कितना ऊंची जरूर नौरे भी आता है नहीं जी, ऐसा नहीं जी, ऐसा करिए तो देखो जी. ಎಲ್ಲಿ ಬರ್ತಾ ಇದೀರಿ? ಯಾಕೆ ಆಗ್ತಿದ್ರಿ? ನಮಗೋಸ್ಕರ ಒಂದು ನಿಮ್ಗೆ ಇಷ್ಟವಾದಂತಹ ಒಂದು ಡೈಲಾಗ್ ಇವಾಗ ಹೇಳಲೇಬೇಕು. ಇಷ್ಟೊಂದು ಡೈಲಾಗ್ ನಿಮ್ಗೆ ಕೇಳಿದ್ದೀರಾ? ನಂಗೆ ಸಡನ್ ಆಗಿ ಹಿಂಗೆ ಕೂಸ್ಬಿಟ್ಟು ಡೈಲಾಗ್ ಅದ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಜಗ್ಗೇಶ್ ಅವರು ಡೈಲಾಗ್ ಹೊಡಿಬೇಕು ಅಂತಿಲ್ಲ, ಅವ್ರು ಏನ್ ಮಾತಾಡೋದು ಡೈಲಾಗ್ ಆಗುತ್ತೆ ಅಂತ ಅನ್ಸುತ್ತೆ. ಮ್ಯಾನರಿಸಮ್ ಏನದು ಅಷ್ಟೇ. ಇಲ್ಲ, ಅದು ಏನಾಗಿತ್ತು, ತುಂಬ ಬುಕ್ಕಿಶ್ ಲ್ಯಾಂಗ್ವೇಜ್ ಮಾತಾಡೋಂಥ ಪೀರಿಯಡ್ ನಾನು ಬಂದಾಗ ಒಂಚೂರು ಚೇಂಜ್ ಮಾಡ್ಕೊಂಡ್ರೆ ಹಿಂಗೆ ಅಂತ ಹೇಳಿ ನಾವು ಯಾವ ರೀತಿ ನಾರ್ಮಲಾಗಿ ಮಾತಾಡ್ತೀವಿ ಅದನ್ನು ಪ್ರಯೋಗ ಮಾಡುವಂಥ ಪ್ರಯತ್ನ ನಾನು ಮಾಡಿದೆ. ಬಹುತೇಕರು ಒಪ್ಪಿಟ್ರು, ತಮಾಷೆಗಿದ್ದೀರಿ ಒಂಥರ ಕರೆಕ್ಟು ಮಾತಾಡಿ ಅಂತ. ಹಾಗಾಗಿ ಪಂಚಾಗೋಯ್ತು ಆ ಸ್ಟೈಲು. ನಾನು ಬ್ರೇಕ್ ಮಾಡಬೇಕು ಅಂತ ಕಷ್ಟಪಟ್ಟಿದ್ದು. ಆಮೇಲೆ ಅದಕ್ಕೆ ನನಗೆ ತುಂಬ ಸನ್ಮಾನಗಳೆಲ್ಲ ಸಿಕ್ತು. ಫುಟ್ಪಾತ್ ಭಾಷೆ ಮಾತಾಡ್ತಾರೆ ಇವರು, ಸಿನಿಮಾನೇ ಕೆಡಿಸ್ಬಿಟ್ರು ಅಂತೆಲ್ಲ ಬೈದ್ಬಿಟ್ರು ಅವಾಗ. ಈಗ ನನಗೆ ಖುಷಿ ಏನು ಅಂದರೆ, ಅವತ್ತಿನ ದಿನ ಹಂಗೆ ಅಂದ್ಬಿಟ್ರಲ್ಲ, ತುಂಬ ಮಡಿವಂತರು ಅವಾಗ. ಆಗ ಅನ್ಕೊಂಬಿಟ್ರು, ಇವತ್ತು ಏನು ಗೊತ್ತಾ, ನನ್ನ ಭಾಷೆ ಮಾತಾಡಿದ್ರೆ ಸಿನಿಮಾ ಓಡೋದು. ಇವತ್ತು ನನ್ನ ಭಾಷೆನೇ ಮಾತಾಡಬೇಕೆಲ್ಲ. ಇವತ್ತು ನಾನು ತುಂಬ ಖುಷಿ ಏನಂದರೆ, ಯಾವ್ದಾದ್ರು ನ್ಯೂಸ್ ನೋಡ್ತಾ ಇದ್ದರೆ, ನೋಡಿ ಇವನು ಮಾಡಿದಂಥ ತಪ್ಪಿಗೆ ಪೊಲೀಸ್ನವರು ಹೇಗೆ ಲಾಕ್ ಹಾಕಿ ಒಪ್ತಾ ಇದ್ದಾರೆ ಅಂತ ನಂಡೇಲಾಗೆ ಬರ್ತಾ ಇರುತ್ತೆ. ಹಾಗೆ ಇವೆಲ್ಲವೂ ಸ್ಟ್ರೀಟ್ ಲ್ಯಾಂಗ್ವೇಜಸ್ಗಳು ಏನು ಹುಡುಗರುಗಳು ಮಾತಾಡ್ತಾರೆ. ನಾವೆಲ್ಲೇ ಹೋಟ್ಲಲ್ಲಿ ಕೂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ, ರೋಡಲ್ಲಿ ಹೋಗಲಿ, ಅವ್ರನ್ನೇ ಗಮನಿಸ್ತಾ ಇರೋದು ಏನು ಮಾತಾಡ್ತಾರೆ ಅಂತ. ಅಷ್ಟು ಚಂದವಾಗಿ ತಂದು ಇಡ್ತಾ ಇದ್ವಿ ಅದನ್ನು. ಹಾಗೆ ಆ ಶೈಲಿಲಿ ಬಂದಂಥ ಇದು. ಈಗಲೂ ನನಗೆ ಆ ಏಜ್ಗೆ ಹೋಗಿ ಅದೇ ಥರ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ. ನನ್ನ ಮಗನ ನೋಡಿದ್ರೆ ಭಯ ಆಗುತ್ತೆ. ಇಲ್ಲೇ ಬಾಡಿ ಒಂಚೂರು ನೋಡೋಣ. ಒಂದು ಡೈಲಾಗ್ ಎದ್ದೇಳು ಮಂಜುನಾಥ, ಅದು ನಗ್ತಾ ಇರಬೇಕಲ್ವ. ಹೆಂಡತಿ ಅವನಿಗೆ ಸರಿ ಮಾತಾಡಿಸ್ತಾ ಇರಲ್ಲ. ರಾತ್ರಿ ಎಲ್ಲ ನಿಮ್ಮ ಮನೆ ನೆನೆಸ್ಕೊಂತ ಮನಗಿದ್ದೆ, ಯಾಕೋ ಅಂತ ಅಂದ್ಬಿಟ್ಟು ತಿರುಗ್ತಾಳೆ, ಸ್ಲೀಪ್ ಡಿಸ್ಕು. ಆ ಥರ ಚಿಕ್ಕ ಪಂಚಸ್ಗಳು ನನಗೆ ಜ್ಞಾಪಕ ಇರುತ್ತೆ. ಆಮೇಲೆ ತಂದೆನ ಉಣ್ತಾ ಇರಬೇಕಾದ್ರೆ ಅವನು ಮಾತಾಡ್ತಾನೆ, ಪಾಪ ಬದುಕಿರಬೇಕಾದ್ರೆ ಹೆಂಡತಿ ಮಕ್ಕಳು ಅಂತ 8 ಅವರ್ ಡ್ಯೂಟಿ ಮಾಡ್ತಿದ್ರಿ, ಟ್ರಾಫಿಕಲ್ಲೇ 4 ಅವರ್ಸ್ ಟೈಮ್ ವೇಸ್ಟ್ ಮಾಡ್ತಾಯಿದ್ರಿ. ಈಗ ನೀವು ಹೋಗಿದ್ರಿ, ನಿಮ್ಮ ಜೊತೆ ಯಾರಾದರೂ ಬಂದ್ರ? ಯಾರೂ ಬರಲಿಲ್ಲ, ಎಕ್ಸೆಪ್ಟ್ ನಿಮ್ಮ ಗುಂಡಿನಲ್ಲಿ 4 ಬಕೆಟ್ ನೀರು ಬಂದಿದೆ. ಹುಷಾರಾಗಿ ನೀರು ತುಂಬ್ಕೊಳೋದಕ್ಕೆ ಮುಂಚೆ ಮುಚ್ಚಿಬಿಟ್ರಪ್ಪ. ಕೆಂಗೇರಿ ಮೋರಿ ಸೇರಿಬಿಟ್ಟಾರೋ ನಮ್ಮ ತಂದೆ. ನಮ್ಮ ತಿರ್ಗಿ ಅವ್ರು ಕೇಳ್ತಾರೆ, ಸ್ವಾಮಿ ನಮ್ಮ ತಂದೆಯವರು ನಾರಾಯಣನ ಭಕ್ತರು, ಅವರು ಕೈಲಾಸಕ್ಕೆ ಹೋಗ್ತಾರೋ ವೈಕುಂಠಕ್ಕೆ ಹೋಗ್ತಾರೋ ಅಂತಾನೆ. ಅವರು ಮಣ್ಣಿಗೆ ಹೋಗ್ತಾರೆ ಅಂತ ಅವನಂತಾನೆ. ಅಂದಾಗ ಎಷ್ಟೋ ಜನ ಮಣ್ಣಿನ ಮಕ್ಕಳು ಅಂತ ಕರ್ಕೊತಾರೆ. ಮಣ್ಣಿಗೆ ಹೋದ್ಮೇಲೆ ಎಲ್ಲರೂ ಮಣ್ಣಿನ ಮಕ್ಕಳು ಅಲ್ವೇ? ಈ ಥರ ಹೋಗ್ತಾನೆ ಇರುತ್ತೆ. ಇದ್ರ ಜೊತೆ ಮತ್ತೊಂದು ಜಗ್ಗೇಶ್ ಅವರ ಪೇಟೆಂಟ್, ಅದು ಬಹುಶಃ ಅವ್ರಿಗೆ ಬೇಕದು ಡೈಲಾಗು. ನಾನು ಆರಾಮದಲ್ಲಿ ಹೇಳ್ದಲ್ಲ, ಟಚಿಂಗ್ ಅನ್ನೋದೊಂದು ಆಯ್ತಲ್ಲ, ಕಡಿ ಜುಮ್ಮ ಅದೊಂದು ಹೇಳ್ಬಿಡಿ. ಟಚಿಂಗ್ ಹುಟ್ಟಿದ್ದು ಹೇಗೆ ಅಂದರೆ, ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ರ್ ಪಿಕ್ಚರ್ಗೆ. ಈ ಥರ ಸ್ವಲ್ಪ ಏನಾದರೂ ತಮಾಷೆಯಾಗೆ ಏನಾದರೂ ಸಿಗಬೇಕು ಅನ್ನೋ ಒಂದು ಚರ್ಚೆಗಳು ಮಾಡ್ಕೊತಾ ಇದ್ವಿ ಕೂತ್ಕೊಂಡು. ಮಾಡಬೇಕಾದ್ರೆ ಅವನು ಲೆಕ್ಕ ವರದಿ ಕೊಡ್ತಾರಲ್ಲ, ನಮ್ಮ ಮನೇಲಿ ಇಷ್ಟು ಬೇಳೆ ಖರ್ಚಾಯಿತು, ಇಷ್ಟಾಯಿತು ಅಷ್ಟಾಯಿತು ಒಂದು ಲೆಕ್ಕ ಕೊಡ್ತಾರಲ್ಲ. ಆ ಥರ ಅಂಬರೀಷ್ಗೆ ಅವನ ಮಾವ, ಅಂಬರೀಷ್ ಅಳಿಯ, ಅವನು ಹೊಸದಾಗಿ ಊರಿಗೆ ಬಂದಾಗ ಎಲ್ಲ ಗರ್ಲ್ಸ್ದು ಲೆಕ್ಕ ಕೊಡ್ತಾನೆ. ಅದು ಬೇಕು ಆ ಥರ ಸೀನ್ ಅವ್ರಿಗೆ. ಅದಕ್ಕೆ ಅವನು ಹೇಳ್ತಾನೆ, ಮಾಮು ಈ ಊರಲ್ಲಿ ಮದುವೆ ಆಗಿರೋ ಟಚಿಂಗ್ಸು 24, ಆಗದೇ ಇರೋದು 74, ಆಮೇಲೆ ಇದ್ದೇ ಇದೆಯಲ್ಲ ಇತ್ತಾಳೆ, ತಗಡು, ತೂತು, ಎಳೆ ನಿಂಬೇಕಾ, ಎಳೆ ಸೋತೆಕ, ಟೋಟಲಿ 425 ಟಚಿಂಗ್ಸ್. ಈ ಥರ ಅದು ಎಷ್ಟು ಖುಷಿ ಕೊಟ್ಬಿಡ್ತು ಅವತ್ತಿನ ದಿನ ಅಂದರೆ. ಗೀತಾಂಜಲಿ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ನಮಗೆ ಒಂದು ಏನು ಅಂದರೆ, ಪ್ರೇಕ್ಷಕರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋ ಸೌಭಾಗ್ಯ ಇಲ್ಲ.
ಯಾತಕ್ಕೆ ಅಂದರೆ ಅವರೆಲ್ಲ ಕಾನ್ಸಂಟ್ರೇಟ್ ಮಾಡಿ ಸಿನಿಮಾ ನೋಡ್ತಿರ್ತಾರೆ, ಕಲಾವಿದರು ಕೂತ್ಕೊಂಡ್ಬಿಟ್ಟಿದ ತಕ್ಷಣ ದಾನ ಎಲ್ಲ ಈ ಕಡೆ ತಿರ್ಕೊಂಡ್ಬಿಡುತ್ತೆ. ಸೊ ಅದೇನಾಗ್ಬಿಡುತ್ತೆ, ನಮ್ಮಿಂದ ಡಿಸ್ಟರ್ಬ್ ಆಗಿಬಿಡುತ್ತೆ ಅಂತ ಹೇಳಿ, ಆದರೂ ಒಂದು ಆಸೆ ನಮಗೆ, ನಾವು ಮಾಡಿದಂಥ ಪಾತ್ರ ಸರಿ ಇದೆಯೋ, ಜನಮನ್ನಣೆ ಗಳಿಸ್ತಾ ಇದೆಯೋ ಇಲ್ವೋ ಇದು ನೋಡಬೇಕು. ಅದಕ್ಕೆ ನಾವು ಪಡುವಂಥ ಸರ್ಕಸ್ ಇದೆಯಲ್ಲ ಕಲಾವಿದರು, ಬಹುಶಃ ಬೇರೆ ಯಾರೂ ಕಷ್ಟಪಡಲ್ಲ, ಅಷ್ಟು ಕಷ್ಟಪಡ್ತೀವಿ. ಸ್ಕ್ರೀನಿಂದ ಬಚ್ಚಿಕೊಂಡು ನೋಡ್ತಾ ಇರ್ತೀವಿ, ಆಮೇಲೆಲ್ಲೋ ಬಾಗಿಲಿಂದ ನೋಡ್ತಾ ಇರ್ತೀವಿ, ಇದು ಪ್ರೊಜೆಕ್ಟರ್ ರೂಮ್ ಕಿಂಡಿಯಿಂದ ನೋಡ್ತಾ ಇರ್ತೀವಿ, ತುಂಬ ಕಷ್ಟಪಡ್ತೀವಿ ನಾವು. ಹೌದು, ಅವ್ರ ರಿಯಾಕ್ಷನ್ಸ್ ಕೇಳಿಸಲ್ಲ ಅಂದರೆ ಎಷ್ಟೋ ಸರಿ ತಲೆಯೆಲ್ಲ ಆಚೆ ಹಾಕ್ಬಿಟ್ಟು ಕೇಳಿಸ್ಕೊಂಡಿದ್ದೀವಿ. ಒಟ್ಟಲ್ಲಿ ನಮಗೆ ಏನು ರಿಯಾಕ್ಷನ್ ಬರಬೇಕು, ಏನು ನಾವು ಹೆಂಗೆ ಆ್ಯಕ್ಟ್ ಮಾಡಿದ್ದೀವಿ ನೋಡೋದು. ಬಹುಶಃ ನಾನು ಎಷ್ಟೋ ಬಾರಿ ಹತ್ಬಿಟ್ಟಿದ್ದೀನಿ ಖುಷಿಗೆ, ಅಷ್ಟು ಸಂತೋಷವಾಗಿ ಅವರು ಕೇಕೆ ಹಾಕ್ಕೊಂಡು ನಗ್ತಾ ಇರ್ತಾರೆ, ಏನು ಪಕ್ಕದಲ್ಲಿರೋರಿಗೆಲ್ಲ ಹೊಡಿತಾ ಇರ್ತಾರೆ, ಹಾ ಅಂತ ಹೊಡಿತಾ ಇರ್ತಾರೆ. ಅವನು ನನ್ನ ಮಗ ಲೈ ನನ್ನ ಯಾಕೆ ಹೊಡಿತಾರೆ, ಪಿಕ್ಚರ್ ನೋಡಿ ಲೈ ಅಂತ ಅಂದ್ಬಿಟ್ಟು ಅವ್ರು ಜಗಳ ಆಡ್ತಿರ್ತಾರೆ. ಅವೆಲ್ಲ ನೋಡಿ ಬಿದ್ದು ನಗ್ತಾ ಇರ್ತೀವಿ ನಾವು. ಆಮೇಲೆ ಎಷ್ಟೋ ಸರಿ ನಾನು ಬುರ್ಕ ಹಾಕ್ಕೊಂಡು ಥಿಯೇಟ್ರಲ್ಲಿ ಕೂತ್ಕೊಂಡಿದ್ದು ಉಂಟು. ಹೌದು, ಕೂತ್ಕೊಂಡು ಸಂಕಟ ಅನುಭವಿಸಿದ್ದು ಉಂಟು. ನೀವು ಹೊಡಿಸ್ಕೊಂಡಿದ್ದೀರಾ? ಯಾರ ಭೂಮಮ್ಮ ಒಬ್ಳೆ ಬಂದ್ಬಿಟ್ಟವಳಲ್ಲ ಅಂತ ಎಲ್ಲ ಹುಡುಗರು ಹಿಂಗೇ ನೋಡೋರು, ಹಿಂಗೆ ಇದ್ಯಾವುದಪ್ಪ ಇವ್ರು ಈ ಥರ ನೋಡ್ತಾರೆ, ಹಿಡ್ಕೊಂಡು ಅದು ಮುಗಿದ್ಬಿಟ್ರೆ ಏನಪ್ಪ ಮೊಟ್ಟೋ ಎದ್ದು ಕಷ್ಟ ಹೇಗಿದೆ ಅದು ಗೊತ್ತಾಯ್ತಲ್ವಾ ನಿಮಗೆ? ಬುರ್ಕ ಹಾಕೊಂಡ್ರೆ ಅವಾಗ ನನಗೆ ಜ್ಞಾಪಕ ಬರೋದು ಏನು ಗೊತ್ತಾ, ಗಾಂಧಿ ತಾತ ಹೇಳ್ತಾ ಇದ್ರು, ಯಾವಾಗ ಒಂದು ಹೆಣ್ಮಗಳು ಮಧ್ಯರಾತ್ರಿ 12 ಗಂಟೆಯಲ್ಲಿ ಧೈರ್ಯವಾಗಿ ಓಡಾಡ್ತಾಳೋ ಆವಾಗಲೇ ಈ ಭಾರತಕ್ಕೆ ಸ್ವತಂತ್ರ ಎಲ್ಲಿ ಸಿಕ್ಕಿದೆ. ಇನ್ನು ಬಹಳಷ್ಟು ಮಾತಾಡೋದಿದೆ. ಏನು ಒಂದೊಂದೇ ಕೊಡ್ತಿದ್ರಿ ಗಿಫ್ಟ್. ಇವಾಗ ಜಗ್ಗೇಶ್ ಅವ್ರು ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆ ಒಂಚೂರು ವಾಸನೆ ನೋಡಿ ತೆಗೆಯುವಂಥದ್ದು. ಗೊತ್ತಾಗಿಲ್ವಾ ಈ ಬಾರಿ ಮೂಗು ವರ್ಕೌಟ್ ಆಗ್ತಿಲ್ಲ? ಇದು ಚಿತ್ರಾನ್ನ ಕಾಣಿಸ್ಬಿಡ್ತು ಮತ್ತೆ. ಟೇಸ್ಟ್ ಮಾಡಿ ತಿನ್ಬೇಕಾ? ಹಾಂ, ಎಲ್ಲ ತಿನ್ಬೇಕು. ನಾವು ಏನು ಕೊಡ್ತೀವಿ? ಏನಾಗಿದೆ ಚಿತ್ರಾನ್ನ ಯಾಕೆ ಇಷ್ಟ? ಚಿತ್ರಾನ್ನ ಅಂದರೆ ಫಾಸ್ಟ್ ಫುಡ್ ಇದು. ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂದರೆ, ನಾನು ತುಂಬ ಚೆನ್ನಾಗಿ ಚಿತ್ರಾನ್ನ ಮಾಡ್ತೀನಿ, ವಂಡರ್ಫುಲ್ ಚಿತ್ರಾನ್ನ ಮಾಡ್ತೀನಿ. ಬರ್ತೀವಿ ನೆಕ್ಸ್ಟ್ ಟೈಮ್. ದಯಮಾಡಿ ಬನ್ನಿ. ನಾನು ಮಾಡೋ ಚಿತ್ರಾನ್ನ ನೀವು ತಿಂದರೆ ಡೆಫಿನೆಟ್ಟಾಗಿ ದಪ್ಪ ಹಾಕ್ತೀರಿ ಮತ್ತು ತುಂಬ ಟೇಸ್ಟ್ ಬರುತ್ತೆ. ನಾನು ಬರೀ ತುಪ್ಪದಲ್ಲೇ ಮಾಡೋದು, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತೀನಿ. 2.5 ಮಿನಿಟ್ಸಲ್ಲಿ ಒಂದು ½ kg ಚಿತ್ರಾನ್ನ ಖಾಲಿ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ. ಅಲ್ಲ, ಚಿತ್ರಾನ್ನ ಅಂತ ಬೈತಾರೆ, ಆದರೆ ನೀವು ಮಾಡೋ ಚಿತ್ರಾನ್ನ ಅಂದರೆ ಶ್ರೀಮಂತ ಚಿತ್ರಾನ್ನ. ಅದು ಶ್ರೀಮಂತ ಚಿತ್ರಾನ್ನ ಇದು ಸ್ವಲ್ಪ ಕಷ್ಟವೇ, ಇವೆಲ್ಲ ಬಿಚ್ಚಿ ಬಾಯಲ್ಲಿಡೋದು. ಲೈಫು ಚಿತ್ರಾನ್ನ ಅಂತ ಅನ್ಸುತ್ತಾ ನಿಮಗೆ? ಹಾಂ, ಲೈಫು ಚಿತ್ರಾನ್ನ ಅಂತ ಅನ್ಸುತ್ತಾ? ಹೌದು, ದೊಡ್ಡವ್ರು ಹೇಳ್ದಂಗೆ ಕೇಳದೆ ಹೋದರೆ ಲೈಫು ಚಿತ್ರಾನ್ನ. ಇರಲಿಲ್ಲ ಅಂದರೆ ಬಿರಿಯಾನಿ ಆಗುತ್ತೆ. ಬಿರಿಯಾನಿ ಹೆಂಗೆ ತಿನ್ನೋದು ಇದು? ಒಂದೇ ಸ್ಪೂನ್ ತಿಂತೀನಿ, ಆಮೇಲೆ ಸೈಡ್ ಟ್ರ್ಯಾಕಲ್ಲಿ ತಿಂತೀನಿ. ಕ್ಲೋಸಪ್ಪಲ್ಲಿ ತೆಗಿರಿ. ಥ್ಯಾಂಕ್ ಯು. ಇನ್ನೊಂದು ಸ್ಪೂನ್ ಹಂಗಂದ್ರೆ ಕ್ಲೋಸಪ್ ಅಲ್ಲಿ ಒಂದು ಬೇಕಲ್ಲ ಜೂಮಲ್ಲಿ. ಸೂಪರ್ ಆಗಿದೆ. ಗೀ ಹಾಕಿದಾರಾ, ತುಪ್ಪ ಹಾಕಿದಾರಾ? ಇಲ್ಲ. ಅದು ಸ್ಪೆಷಲ್ ಕಳೆಕಾಯಿ ಆಮೇಲೆ ಇನ್ನೊಂದು ಕಾಯಿ ತುರಿಯೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಇದರಲ್ಲಿ ಮಾವಿನಕಾಯಿ ಚಿತ್ರಾನ್ನ ಇದೆ, ತುಂಬ ಸೂಪರ್. ಓಕೆ, ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಸೊ ವೀಕ್ಷಕರೇ, ಜಗ್ಗೇಶ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಿದೆ. ಅಲ್ಲದೆ ಇವರು ಪ್ರೇಮ ಯುದ್ಧದಲ್ಲಿ ಸಾಮ್ರಾಟರಾಗಿ ಮೆರೆದವರು. ಅವ್ರ ಪ್ರೇಮದ ಕತೆ ಏನಿದೆ ಅಂತ ತಿಳ್ಕೊಳ್ಳೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್.